ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಎಲ್ಲಿ ಬಂದೀನಿ, ಏನೈತೆ ಅನ್ನೋದನ್ನ ವಿಡಿಯೋದೊಳಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಏನಾರ ನೋಡ್ಲಿಕ್ಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಬರೀ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲ ಅಕ್ಕ ಮಗೊಂದು ಕೊಡು ಅದಂತ ನಂದು ತೆಗಿಯೋ ಇದು ಪ್ರಗತಿ ತಗೋ ಇದು ಅದನ್ನ ಅಕ್ಕ ಕೊಡು ಇದು ದೊಡ್ಡದು ನೀ ತಗೋ ಬುಲೆಟ್ ತೊಂಬ ನೋಡ್ರಿ, ಇವತ್ತು ಮಗಳ ಊರಿಗೆ ಬಂದೀವಿ, ನಿಡಗುಂದಿಗೆ. ಈಗ ಅವರ ಮನೆಯೊಳಗೆ ಅದೀವಿ ನೋಡ್ರಿ, ಇಲ್ಲೇ ಮನೆಯಲ್ಲೇ ಇದೀವಿ. ಆರುಷಿ ಪುಟ್ಟ ನೋಡ್ರಿ, ಆರುಷಿ ಪುಟ್ಟ ಮೊಮ್ಮಗಳು ನೋಡ್ರಿ. ಇವತ್ತು ಅವಳ ಜವಳ ತೆಗಿಯೋ ಕಾರ್ಯಕ್ರಮ ನೋಡ್ರಿ, ಅಂದರೆ ಜಡೆ ತೆಗಿತೀವಲ್ಲ, ಜವಳ ತೆಗಿಯೋ ಕಾರ್ಯಕ್ರಮ. 11 ತಿಂಗಳಾಯ್ತು ನೋಡ್ರಿ ಅವಳಿಗೆ. ಈಗ ನೋಡ್ರಿ, ಶಶಿ ಒಯ್ಲಿಕ್ಕತ್ತಾರ ನಮ್ಮ ವೈನಿಯರಿಬ್ಬರು, ದೊಡ್ಡ ವೈನಿ ಸಣ್ಣ ವೈನಿ. ಅಲ್ಲಿಂದ ನಮ್ಮ ಇನ್ನೊಬ್ಬರು ಅಕ್ಕರ ಮಗಳು, ಅಲ್ಲಿಂದ ನಾನು ಇನ್ನೊಬ್ಬರು, ಒಟ್ಟು 5 ಜನ ಕೂಡಿ ಶಶಿ ಒಯ್ದೀವಿ ನೋಡ್ರಿ. ಅಲ್ಲ ಏನು ಏನು ಆಗ್ಯಾರ ಏನು ಏನು ಮಾಡಿ ನೋಡ್ರಿ, ಇವತ್ತು ಆರುಷಿ ಪುಟ್ಟ ಭಾಳ ಹಠ ಮಾಡ್ಲಿಕ್ಕತ್ತಾಳ. ಅವಳು ಭಾಳ ಸೈಲೆಂಟ್. ಇವತ್ತು ಭಾಳ ಎಲ್ಲ ಜನ ಇದ್ದಿದ್ದಕ್ಕೆ ಮಾಡ್ಲಿಕ್ಕತ್ತಾಳ. ಭಾಳ ಅಂದ್ರೆ ಭಾಳ ಹಠ ಮಾಡ್ಲಿಕ್ಕತ್ತಾಳ ನೋಡ್ರಿ. ಸಾವಕಾಸಪ್ಪ, ಸಾವಕಾಸ. ಗೋಣಿಡಿ ಗೋಣಿಡಿ. ಏನೋ ಮಾಡಕ್ಕಾಗಲ್ಲ. ನೋಡ್ರಿ, ಮೊದಲು ಸ್ವಾಮೀಜಿಯವರು ಜವಳ ತೆಗಿತಾರೋ, 5 ಎಳೆ ಜವಳ ತೆಗಿತಾರೋ. ನಂತರ ಸೋದರ ಮಾವ ನೋಡ್ರಿ, ಇವರು ನಮ್ಮ ಏನೊಬ್ಬ ಅಕ್ಕರ ಮಗಳು, ಅವರು ಸೋದರ ಮಾವನ ಕಡೆಯಿಂದ ಮತ್ತೆ 5 ಜವಳ ತೆಗಿಸ್ತಾರೋ. ಈಗ ನೋಡ್ರಿ, ಅವರಿಗೆ ಇಬ್ಬರಿಗೆ ಆರತಿ ಮಾಡ್ಕೇರಿ ಈಗ ಆಯರಿ ಮಾಡ್ಲಿಕ್ಕತ್ತಾರ ನೋಡ್ರಿ. ಗಂಗಾಧರ್ ಅವರಿಗೆ, ವಿದ್ಯಾಶ್ರೀ ಅವರಿಗೆ ತುಂಬ ಆಯರಿ ಮಾಡಿ ಈಗ ಆರತಿ ಬೆಳಗ್ಲಿಕ್ಕತ್ತಾರ. ನಮ್ಮ ವೈನಿ ಅದೇರು, ನಾವು ಎಲ್ಲರೂ ಮಾಡಿದ್ವಿ. ಹೆಣ್ಮಕ್ಳಿಗೆ 5 ತಿಂಗಳಿಗೆ 11 ತಿಂಗಳಿಗೆ ಜವಳ ತೆಗಿತಾರೆ ನೋಡ್ರಿ ನಮ್ಮ ಕಡೆ. ಅದೇ ರೀತಿ ಈಗ 11 ತಿಂಗಳು ಐತಿ ಆರುಷಿಗೆ, ಈಗ ಜವಳ ತೆಗಿಲಿಕ್ಕತ್ತೆ. ಮತ್ತು ನೆಕ್ಸ್ಟ್ ಮಂತ್ 1 ವರ್ಷಕ್ಕೆ ಆಗ್ತಾಳೆ, ಮತ್ತು ಬರ್ತಡೇ ಅದು ಅವಾಗ ಮಾಡ್ತಾರೆ. ಈಗಂತೂ ಜವಳ ತೆಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ, ಅದ್ದೂರಿಯಾಗಿ, ಸಿಂಪಲಾಗಿ, ತುಂಬ ಚೆನ್ನಾಗಿ ಇಲ್ಲೇ ಮನೆಯೊಳಗೆ ಲಕ್ಷ್ಮೀ ದೇವಿ ಮುಂದೆ ಮಾಡಿದ್ರು ನೋಡ್ರಿ. ಅವ್ರ ಮನೆಯೊಳಗೆ ಲಕ್ಷ್ಮೀ ದೇವಿ ಇದರ ಫುಲ್ ಪವರ್ಫುಲ್ ನೋಡ್ರಿ. ಫಸ್ಟಿಗೆ ನಾನು ದೇವಿದು ಸ್ವಲ್ಪ ವಿಡಿಯೋನ ಹಾಕ್ಕೊಂಡಿದ್ದೆ ನೋಡ್ರಿ. ಭಾಳ ಅಂದ್ರೆ ಭಾಳ ಪವರ್ಫುಲ್ ಅದರ ದೇವಿ. ಇದೇ ದೇವಿಗೆ ಮೊಮ್ಮಗಳದು ಜವಳ ತೆಗೆಯೋ ಕಾರ್ಯಕ್ರಮ ಮಾಡಿದರು ನೋಡ್ರಿ. ಈಗ ಸೋದರ ಮಾವನಿಗೆ ಗಂಗಾಧರ ಅವರು ಹಾಗೂ ವಿದ್ಯಾಶ್ರೀ ಅವರು ಆಯರಿ ಮಾಡ್ಲಿಕ್ಕತ್ತಾರ. ಅಂದ್ರೆ ಆರುಷಿ ಪುಟ್ಟಾಗ ಸೋದರ ಮಾವ ಜವಳ ತೆಗೆದ್ರಲ್ಲ, ಹೀಗಾಗಿ ಉತ್ತರ ಕರ್ನಾಟಕ ಸೈಡು ಜವಳ ತೆಗೆಸಿರ್ತಾರಲ್ಲ ಸೋದರ ಮಾವಗ ಆಯರಿ ಮಾಡ್ತಾರೆ ನೋಡ್ರಿ. ಅದೇ ರೀತಿ ಇವರು ಸಹ ಸಚಿನ್ಗೆ ಆಯರಿ ಮಾಡ್ಲಿಕ್ಕತ್ತಾರ. ಅದೇ ರೀತಿ ನೋಡ್ರಿ, ಆರುಷಿ ಮಮ್ಮಿಗೆ ಪಪ್ಪಾಗ ಅಲ್ಲಿಂತ ಅವ್ರ ಅಜ್ಜಿಗೆ ಅಜ್ಜಾಗ ಬಟ್ಟೆ ತೊಗೊಂಬಂದಿದ್ರು ನೋಡ್ರಿ. ಬಟ್ಟೆ ಆಯರಿ ಮಾಡ್ಲಿಕ್ಕತ್ತಾರ ವೈನಿಯರು.
ನೋಡಿರಿ ಜವಳ ತೆಗೆದಿಂದ ಈ ಥರ ಬಟ್ಟೆ ಆಯರಿ ಮಾಡ್ಬೇಕು ನೋಡಿರಿ. ಇದು ಪದ್ಧತಿ ಶಾಸ್ತ್ರ ನೋಡಿರಿ. ಇವತ್ತು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಲಕ್ಷ್ಮೀ ದೇವಿ ಮುಂದೆ ಆರುಷಿದು ಜವಳ ತೆಗೆ ಕಾರ್ಯಕ್ರಮ ಮುಗೀತು. ಹಾಗೆ ಬಟ್ಟೆ ಆಯರಿನೂ ಮುಗೀತು. ಈಗ ನೋಡಿರಿ ಮಧ್ಯಾಹ್ನದ ಸಮಯ ಹೋಳಿಗೆ ಊಟ ಮಾಡಿಸಿದ್ರು. ಎಲ್ಲರೂ ಸೇರಿ ಊಟ ಮಾಡ್ಲಿಕ್ಕತ್ತೆ ನೋಡಿರಿ. ಹೋಳಿಗೆ ಅಲ್ಲಿಂದ ಸಂಡಿಗೆ 2 ಥರ ಪಲ್ಯ ಎಲ್ಲ ಥರ ಚೆನ್ನಾಗಿ ಮಾಡಿಸಿದ್ರು. ಊಟ ಅದು ಮಾಡ್ಲಿಕ್ಕತ್ತೀವಿ, ಹೋಳಿಗೆ ಊಟ ಮಾಡ್ಲಿಕ್ಕತ್ತೀವಿ ನೋಡಿರಿ. ನೋಡಿರಿ ಊಟ ಮುಗಿದ ತಕ್ಷಣ ನಾವು ಊರಿಗೆ ಎಲ್ಲರೂ ತಯಾರಾದ್ವಿ. ಹಾಗೆ ಆಂಟಿಯವರು ಸಹ ಎಲ್ರಿಗೂ ಬಟ್ಟೆ ತೊಗೊಂಬಂದಿದ್ರು, ಎಲ್ರಿಗೂ ಬಟ್ಟೆ ಆಯರಿ ಮಾಡಿದರು ನೋಡಿರಿ. ಇವತ್ತು ನೋಡಿರಿ ಆರುಷಿ ಪುಟಾಂದು ಜವಳ ಕಾರ್ಯಕ್ರಮ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದರು ನೋಡಿರಿ. ನನಗಂತೂ ಭಾಳ ಇಷ್ಟ ಆಯಿತು. ಅದು ಲಕ್ಷ್ಮೀ ದೇವಿ ಮುಂದೆ ಅವ್ರ ಮನೆ ಒಳಗಡೆ ಇದ್ದಾಳೆ ಲಕ್ಷ್ಮೀ ದೇವಿ, ಭಾಳ ಪವರ್ಫುಲ್. ಆ ದೇವಿ ಮುಂದ್ಗಡೆನೇ ತೆಗೆದ್ರು. ಭಾಳ ಅಂದ್ರೆ ಭಾಳ ಖುಷಿ ಆಯಿತು, ಇಷ್ಟ ಆಯಿತು, ಚೆನ್ನಾಗಾಯಿತು. ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಮೊದಲು ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ನೋಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಮ್ಮ ಕ್ಯೂಟ್ ಡಾಲ್ ಆರುಷಿ ನಿಮಗೆ ಇಷ್ಟ ಆಗಿದ್ಲು ಅಂತಂದರೆ ಅವಳಿಗೆ ಸೂಪರ್ ಡಾಲ್ ಅಂತೇಳಿ ಕಾಮೆಂಟ್ ಬಾಕ್ಸ್ ಒಳಗೆ ಕಾಮೆಂಟ್ ಹಾಕ್ರಿ. ಹಾಗೆ ನೋಡಿರಿ ಕೆಲವೊಂದಿಷ್ಟು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ. ಹಾಗೆ ನನಗೆ ನೀವು ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿರಿ. ಜಾಸ್ತಿ ವಿಡಿಯೋಸ್ನ ನೀವು ಸ್ಕಿಟ್ ಮಾಡದೆ ಎಂಡ್ವರೆಗೂ ನೋಡಿರಿ. ಯಾಕಂತಂದ್ರೆ ಜಾಸ್ತಿ ವ್ಯೂಸ್ ಬರಲಿ, ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ಇಂಟ್ರೆಸ್ಟ್ ಇರುವಂಥ ವಿಡಿಯೋ ಜೊತೆ ನಾನು ಮತ್ತೆ ನೆಕ್ಸ್ಟ್ ಸಿಗ್ತೇನೆ. ಇಲ್ಲಿವರೆಗೂ ಸಪೋರ್ಟ್ ಮಾಡಿರಿ, ನಿಮಗೆ ಯಾವಾಗಲೂ ನಾನು ಆಭಾರಿ ಆಗಿರ್ತೀರಿ. ಥ್ಯಾಂಕ್ಸ್ ಹೇಳ್ತೀನಿ. ಸಪೋರ್ಟ್ ಮಾಡ್ತಾ ಇರ್ತೀರಿ, ಇನ್ನೂ ಮಾಡ್ತಾ ಇದ್ದೀರಿ, ಇನ್ನೂ ಮಾಡ್ತೀರಿ ಅನ್ನೋ ಹೋಪ್ಸ್ ನನಗೈತಿ. ಭಾಳ ಖುಷಿ ಅನ್ನಿಸ್ತದೆ. ಇನ್ನೂ ನನಗೆ ಹೆಚ್ಚೆಚ್ಚಿಗೆ ನೀವು ನೋಡಬೇಕು, ಸಪೋರ್ಟ್ ಮಾಡಬೇಕು, ನನಗೆ ಯಾವತ್ತೂ ನೀವು ಬ್ಯಾಕ್ ಬೋನ್ ಆಗಿ ನಿಲ್ಲಬೇಕು ಅನ್ನೋದೇ ನನ್ನ ಆಸೆ. ಹೀಗಾಗಿ ನೀವು ನೋಡ್ತೀರಿ ಅನ್ನೋ ಒಂದು ಹೋಪ್ಸ್ ನನಗೈತಿ. ಓಕೆ, ಒಂದು ನೆಕ್ಸ್ಟ್ ವಿಡಿಯೋದೊಳಗೆ ನ್ಯೂ ವಿಡಿಯೋದೊಳಗೆ ಒಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋದೊಳಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.